केसीएन में आपका स्वागत है। मैं किंग हमीद। ನಮಸ್ಕಾರ. ಕೆಸಿಎನ್ ವಾರ್ತೆಗೆ ಸ್ವಾಗತ. ನಾನು ಸಬಿಹಾ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ ಕೈವಾಡ. ದರ್ಶನ್ ಉರ್ಫ್ ದಚ್ಚು. ಮೊದಲಿಗೆ ರೇಣುಕಾಸ್ವಾಮಿ ಯಾರು, ಅವರ ಕುಟುಂಬದ ಬಗ್ಗೆ ತಿಳಿಯೋಣ. ರೇಣುಕಾಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯ. ಈತ ಚಿತ್ರದುರ್ಗ ಜಿಲ್ಲೆಯವನು. ಈತ ಅಪೋಲೋ ಫಾರ್ಮಸಿಯಲ್ಲಿ ಉದ್ಯೋಗ ಮಾಡುತ್ತಿದ್ದ. ಸೌಮ್ಯ ಸ್ವಭಾವ, ಮೃದು ವ್ಯಕ್ತಿತ್ವ, ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ವ್ಯಕ್ತಿ. ರೇಣುಕಾಸ್ವಾಮಿ ತಂದೆ ಸಮಾಜಮುಖಿ ಕೆಲಸಗಳು ಮಾಡುವಂತಹವರು. ರೇಣುಕಾಸ್ವಾಮಿ ಮದುವೆಯಾಗಿ ಆತನ ಹೆಂಡತಿ ಈಗ ಗರ್ಭಿಣಿ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗ ಜಿಲ್ಲೆಯಿಂದ ಕಿಡ್ನ್ಯಾಪ್ ಮಾಡಿ ದರ್ಶನ್ ಗ್ಯಾಂಗ್ ಆತನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾರೆ. ಕಿಡ್ನ್ಯಾಪ್ ಮಾಡಲು ಕಾರಣ, ಕನ್ನಡ ಚಲನಚಿತ್ರ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡರಿಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಹಾಕಿರುವುದಾಗಿ ತಿಳಿದು ಆತನನ್ನು ದರ್ಶನ್ ಜೊತೆಯಲ್ಲಿದ್ದವರು ರೇಣುಕಾಸ್ವಾಮಿಯನ್ನು ಬೆಂಗಳೂರಿನ RR ನಗರಕ್ಕೆ ಕರೆದುಕೊಂಡು ಬರುತ್ತಾರೆ. ಇಲ್ಲಿಂದ ನಟ ದರ್ಶನ್ ಹಾಗೂ ಗ್ಯಾಂಗ್ನಿಂದ ಶುರುವಾಯಿತು ಹಿಂಸೆ, ದೌರ್ಜನ್ಯ. ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಆಗಿರುತ್ತಾನೆ. ರೇಣುಕಾಸ್ವಾಮಿಯನ್ನು ದರ್ಶನ್ಗೆ ತೋರಿಸುವುದಾಗಿ ಹೇಳಿ ಆತನನ್ನು ಮಾನಸಿಕವಾಗಿ ಹಿಂಸಿಸಿ ನರಕ ದರ್ಶನ ಕೊಟ್ಟು ಆತನನ್ನು ಕೊಲೆ ಮಾಡಿಬಿಡುತ್ತಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆಂದು ಪೊಲೀಸ್ ಮಾಹಿತಿ ಪ್ರಕಾರ ತಿಳಿಯುತ್ತದೆ. ಪಟ್ಟಣಗೆರೆ ಶೆಡ್ನಲ್ಲಿ ಅನಾಹುತಗಳ ಸುರಿಮಳೆಯೇ ಇದೆ. ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ಕುಮಾರ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇವರೆಲ್ಲರಿಗೂ ಸೂಚನೆ ಕೊಟ್ಟಿದ್ದು ಪೊಲೀಸ್ ಕಮಿಷನರ್ ದಯಾನಂದ್. ಕೇವಲ ಈ ಅಧಿಕಾರಿಗಳ ದಕ್ಷ ಕೆಲಸದಿಂದ ದರ್ಶನ್ ಎನ್ನುವ ರಾಕ್ಷಸನ ಮುಖವಾಡ ಕಳಚಿಬಿದ್ದಿದೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ನಟ ದರ್ಶನ್ ತೂಗುದೀಪ. ಬಲಿಯಾದ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಬದುಕಬೇಕಾಗಿದೆ. ತಾಯಿ, ತಂದೆ, ಆತನ ಹೆಂಡತಿ ಮುಗ್ಧರು ಒಬ್ಬ ಅಮಾಯಕನನ್ನು ಅಮಾನುಷ ಕೃತ್ಯ ಮಾಡಿ ಶರೀರದ ಎಲ್ಲ ಭಾಗಗಳಿಗೆ ಮಾಡಬಾರದಂತಹ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿರುವುದರಿಂದ ದರ್ಶನ್ಗೆ ಅರೆಸ್ಟ್ ಮಾಡಲಾಯಿತು. ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ದರ್ಶನ್ ಹಾಗೂ ಗ್ಯಾಂಗ್ ಮಾಡಿದ ಅನಾಹುತಗಳು ಸೆರೆಯಾಗಿರುವುದರಿಂದ ಇವರನ್ನು ಬಂಧಿಸಲು ಸಹಾಯಕವಾಗಿವೆ. ಈಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ. ರೇಣುಕಾಸ್ವಾಮಿಯನ್ನು ಆಕಸ್ಮಿಕವಾಗಿ ಕೊಲೆ ಮಾಡಲಿಲ್ಲ, ಸಂಚು ರೂಪಿಸಿ ಕೊಲೆ ಮಾಡಲಾಗಿದೆ. ಇಂತಹ ಕೊಲೆ ಎಲ್ಲೂ ಕೇಳಿಲ್ಲದ ಕೊಲೆಯಾಗಿದೆ. ಐಷಾರಾಮಿ ಜೀವನ ನಡೆಸುತ್ತಿದ್ದವರು ಈಗ ಜೈಲಿನ ಜೀವನ ನೋಡಬೇಕಾಗಿದೆ. ಯಶಸ್ಸು ಪಡೆದವರು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡಿದ್ದರೆ ಇವತ್ತು ಎಲ್ಲೋ ಇರಬಹುದಿತ್ತು. ರೇಣುಕಾಸ್ವಾಮಿ ಮೃತದೇಹ ಸಿಕ್ಕ ಜಾಗ ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಹಾಕಲಾಗಿತ್ತು. ಸೋಮನಹಳ್ಳಿಯ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಯಿಂದ ಕಾಮಾಕ್ಷಿ ಪಾಳ್ಯದ ಪೊಲೀಸ್ಗೆ ಮಾಹಿತಿ ನೀಡಿ ನಂತರ ತನಿಖೆ ಪ್ರಾರಂಭ ಆಗುತ್ತದೆ. ಕರ್ನಾಟಕದ ಪೊಲೀಸರಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತಪಡಿಸಲಾಗುತ್ತಿದೆ. ಬನ್ನಿ ಛಾಯಾಗ್ರಾಹಕರಾದ ಅಬ್ದುಲ್ ಹಮೀದ್ ಜೊತೆ ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.